ಮಂತ್ರಿಗಿರಿ ಕೈತಪ್ಪಿದ್ದಕ್ಕೆ ಶಾಸಕ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡಿದ್ದಾರೆ. ಮುನಿಸ್ನಲ್ಲಿದ್ದಾರಂತೆ. ಡಿಕೆ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಶಾಸಕರೊಬ್ಬರು ಭಾರೀ ಬೇಜಾರಲ್ಲಿದ್ದಾರೆ. ಎಂಎಲ್ಎ ರಮೇಶ್ ಬಂಡಿಸಿದ್ದೇಗೌಡ ಅವರು ಸಿಟ್ಟಲ್ಲಿದ್ದಾರಂತೆ. ಅವಕಾಶಗಳು ಸಿಕ್ಕಿಲ್ಲ ಅಂತ. ಈ ಹಿಂದೆ ದಳವನ್ನ ತೊರೆದು ಕಾಂಗ್ರೆಸ್ ಸೇರಿದ್ರು, ಜೆಡಿಎಸ್ನಲ್ಲಿದ್ರು. ಡಿಕೆ ಸಂಪುಟದಲ್ಲಿ ಸಚಿವನಾಗುವಂತ ಆಸೆ ಇತ್ತು, ಆದರೆ ಆಸೆ ನನಸಾಗಿಲ್ಲ. ಈಗ ಮರಳಿ ಮಾತೃಪಕ್ಷವನ್ನ ಸೇರ್ತಾರಾ ಬಾಬು ಅಂತ ನೋಡಬೇಕು. ರಮೇಶ್ ಬಾಬು ಎಲ್ಲವೂ ಸಿಕ್ತು, ಆದರೆ ಆಸೆ ಪಟ್ಟಿದ್ದು ಸಿಗಲಿಲ್ಲ. ಹೀಗಂತ ಬೇಸರವನ್ನ ಹೊರಗಾಕಿದ್ದಾರೆ ಶಾಸಕರು. ಸ್ವತಃ ಬಾಯಿ ಬಿಟ್ಟು ತಮ್ಮ ಅಸಮಾಧಾನ, ಅತೃಪ್ತಿಗಳು ಏನೇನಿದೆ ಅವೆಲ್ಲವನ್ನ ಹೊರಗಾಕಿದ್ದಾರೆ. ಮಾತನಾಡ್ತಾ ಹೋದಾಗ ಹೇಳ್ತಾರೆ ಅವರು, ರಮೇಶ್ ಬಂಡಿಸಿದ್ದೇಗೌಡರು ನಾನು ಈ ಹಿಂದೆ ಯಾಕಂತಂದ್ರೆ JDSನಲ್ಲಿ ಇದ್ದವರು, JDS ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರು. ಡಿಕೆ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ, ಸಚಿವನಾಗ್ತೀನಿ, ಗೂಟದ ಕಾರಲ್ಲಿ ಓಡಾಡ್ತೀನಿ ಅನ್ನೋ ಕನಸಿತ್ತಂತೆ. ಆದರೆ ಯಾವುದೂ ಸಿಕ್ಕಿಲ್ಲ ಅನ್ನುವಂಥ ನೋವಿನಲ್ಲಿ ಮಾತನಾಡ್ತಾ ತಮ್ಮ ಹುಟ್ಟೂರು ಅರೆಕೆರೆಯಲ್ಲೇ ಭಾವುಕರಾಗಿ ಹೇಳಿದ್ದು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಅರೆಕೆರೆಯಲ್ಲೇ ಅವ್ರ ತಾಯಿಯ ಜನ್ಮದಿನದ ಮೂಲಕವಾಗಿ ಒಂದು ಕಾರ್ಯಕ್ರಮ ಆಯಿತು. ಆಗ ಏನೋ ಗೊತ್ತಿಲ್ಲ, ಆಸೆ ಪಟ್ಟಿದ್ದೇನೂ ಸಿಕ್ಕಿಲ್ಲ. 10 ವರ್ಷದಿಂದ ನಾನು ಬೇರೆ ಪಕ್ಷದಲ್ಲಿದ್ದೇನೆ, ಮುಂದೆ ಎಲ್ಲಿರ್ತೇನೋ ನನಗೆ ಗೊತ್ತಿಲ್ಲ ಅಂತ ಮಾರ್ಮಿಕ ಮಾತುಗಳಲ್ಲೇ ಮುನಿಸನ್ನ ಹೊರಗಾಕಿದ್ದಾರೆ. ಬಹಳ ಕಷ್ಟ, ಬಹಳ ದೃಢತೆ ಇರಬೇಕು. ಕಷ್ಟಗಳನ್ನ ತಡ್ತಕ್ಕಂತ ಒಂದು ದೃಢ ಮನಸ್ಸಿರ್ಬೇಕು. ಅದಕ್ಕೆ ಬೆಂಬಲವಾಗಿದ್ದಂತ ಕುಟುಂಬ ಇರಬೇಕು, ಸ್ನೇಹಿತರು ಇರಬೇಕು. ಎಲ್ಲ ಸಿಕ್ಕಿದ್ರು ನನಗೆ. ಆದ್ರೆ ನಾನು ಏನ್ ಆಸೆ ಪಟ್ನೋ ಅದು ಯಾವ್ದು ಸಿಕ್ಕಿಲ್ಲ. ಅದೊಂದೇ ನನ್ನ ಜೀವನದಲ್ಲಿ ಆದಂಥದ್ದು. ನಾನು ಆಸೆ ಏನ್ ಪಡ್ತೀನೋ ಅದು ನನಗೆ ಸಿಗೋದಿಲ್ಲ. ಆಸೆ ಪಡದೇ ಇರೋದೆಲ್ಲ ಸಿಕ್ಕ. ನಾನೇನು ಶಾಸಕನಾಗ್ಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಆದ್ರೆ ಸಿಕ್ತು. ನನಗೆ ಓದು ವಿದ್ಯೆ ಹತ್ಲಿಲ್ಲ. ಅದು ನನ್ನ ಸ್ವಂತ ತಪ್ಪಿಂದ ಆದದ್ದು. ಅವತ್ತಿನ ಪರಿಸರ, ಅವತ್ತಿನ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಸ್ನೇಹಿತರ ಒತ್ತಾಯ. ಗೊತ್ತಿದ್ದೇನೆ, ನಿಮ್ ಆಶೀರ್ವಾದ ಕೋರ್ತೇವೆ ನಾವು, ನಮ್ಮ ಕುಟುಂಬ ನಿಮ್ ಜೊತೆ ಎಲ್ಲ 7 ಬೆಳೆಗಳಲ್ಲಿ ಪಕ್ಷಾತೀತವಾಗಿ ಇವತ್ತು ನಮ್ಮ ಜೊತೆ ಬಂದು ನಿಂತಿದ್ದೀರಿ. ಎಲ್ಲ ನಾನು ಬಹಳಷ್ಟು ವರ್ಷಗಳ ಕಾಲ ಒಂದೇ ಪಕ್ಷದಲ್ಲಿದ್ದು, ಈಗ ಒಂದು 10 ವರ್ಷಗಳಿಂದ ಬೇರೆ ಪಕ್ಷಕ್ಕೆ ಬಂದೆ. ಆದ್ರೆ ಅದು ನಮ್ಮ ತಂದೆಯವರ ಮೂಲ ಪಕ್ಷ. ಅಲ್ಲಿ ಬಂದು ನಿಂತಿದ್ದೇನೆ. ಇನ್ನೆಲ್ಲೋ ನಿಲ್ತೀನಿ ಗೊತ್ತಿಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.